ತಂದೆಯನ್ನ ವೃದ್ಧಾಪ್ಯದಲ್ಲಿ ಆರೈಕೆ ಮಾಡದೆ ಜೀವನ ನಿರ್ವಹಣೆಗೆ ನೆರವಾಗದ ಕಾರಣಕ್ಕೆ ಪುತ್ರಿಯರ ಹೆಸರಿಗೆ ಮಾಡಿಕೊಟ್ಟಿದ್ದಂತಹ 2.4 ಎಕರೆ ಕೃಷಿ ಭೂಮಿಯ ಗಿಫ್ಟ್ ಡೀಡ್ ಅನ್ನ ರದ್ದುಗೊಳಿಸಿರುವ ಮಹತ್ವದ ತೀರ್ಪನ್ನ ಈಗ ಹೈಕೋರ್ಟ್ ನೀಡಿದೆ. ತುಮಕೂರು ಜಿಲ್ಲೆಯ ಹೆಟ್ಟೂರು ಹೋಬಳಿಯ ದೊಡ್ಡ ಗೊಲ್ಲಹಳ್ಳಿಯ ನಿವಾಸಿ ವೆಂಕಟಯ್ಯ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಮಾನ್ಯ ಮಾಡಿರುವಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜು ಅವರಿದ್ದಂತಹ ಏಕಸದಸ್ಯ ಪೀಠ 2007ರ ಹಿರಿಯ ನಾಗರಿಕರು ಮತ್ತು ಪೋಷಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆಯ ಸೆಕ್ಷನ್ 23ರ 1ರನ್ನ ಅನ್ವಯಿಸಿ ಈಗ ಈ ಆದೇಶವನ್ನ ಹೊರಡಿಸಿದೆ. ನ್ಯಾಯಾಲಯದ ಅಭಿಪ್ರಾಯದಂತೆ ಹಿರಿಯ ನಾಗರಿಕರು ತಮ್ಮ ಆಸ್ತಿಯನ್ನ ಮಕ್ಕಳಿಗೆ ವರ್ಗಾಯಿಸುವಾಗ ಕೇವಲ ಕಾನೂನು ಷರತ್ತುಗಳಿಗಿಂತ ಹೆಚ್ಚಾಗಿ ನಂಬಿಕೆ, ನೈತಿಕ ಭರವಸೆ ಹಾಗೂ ಕೌಟುಂಬಿಕ ಬಂಧವನ್ನ ಆಧರಿಸುತ್ತಾರೆ. ಆಸ್ತಿಯನ್ನ ಪಡೆದುಕೊಂಡಂತಹ ಮಕ್ಕಳು ವೃದ್ಧ ಪೋಷಕರ ಆರೈಕೆಯಲ್ಲಿ ವಿಫಲರಾದ್ರೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಪೋಷಕರ ರಕ್ಷಣೆಗೆ ಮುಂದಾಗಿ ಅವರ ಆಸ್ತಿಯನ್ನ ಮರಳಿ ಕೊಡಿಸುವಂತಹ ಅಧಿಕಾರ ಹೊಂದಿದೆ ಅಂತ ಪೀಠ ಸ್ಪಷ್ಟನೆ ನೀಡಿದೆ. ವೆಂಕಟಯ್ಯ ಅವರು ಅನಕ್ಷರಸ್ಥರಾಗಿದ್ದು ಗ್ರಾಮೀಣ ಹಿನ್ನೆಲೆಯವರು ಅನ್ನೋದನ್ನ ನ್ಯಾಯಾಲಯ ಗಮನಿಸಿದೆ. ಪುತ್ರಿಯರಾದಂತಹ ಶಿವಮ್ಮ ಮತ್ತು ಪುಟ್ಟಮ್ಮ ತಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಭರವಸೆ ನೀಡಿದ್ದ ಹಿನ್ನೆಲೆಯಲ್ಲಿ 2.4 ಎಕರೆ ಭೂಮಿಯನ್ನ ಅವರ ಹೆಸರಿಗೆ ಗಿಫ್ಟ್ ಡೀಡ್ ಮೂಲಕ ವರ್ಗಾಯಿಸಿದ್ರು. ಆದ್ರೆ ಆಸ್ತಿ ವರ್ಗಾವಣೆ ಬಳಿಕ ಪುತ್ರಿಯರು ತಮ್ಮ ಆರೈಕೆಯಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ವೆಂಕಟಯ್ಯ ಅವರು ದೂರಿದ್ರು. 2023ರ ಡಿಸೆಂಬರ್ 19ರಂದು ನ್ಯಾಯಮಂಡಳಿಗ ಮತ್ತು 2024ರ ಅಕ್ಟೋಬರ್ 22ರಂದು ಜಿಲ್ಲಾಧಿಕಾರಿಯವರ ಅರ್ಜಿಯನ್ನ ವಜಾಗೊಳಿಸಿದಂತಹ ಹಿನ್ನೆಲೆಯಲ್ಲಿ ವೆಂಕಟಯ್ಯ ಹೈಕೋರ್ಟ್ ಮೆಟ್ಲೇರಿದ್ರು. ಇದೀಗ ಹೈಕೋರ್ಟ್ ಗಿಫ್ಟ್ ಡೀಡ್ ಅನ್ನ ರದ್ದುಗೊಳಿಸಿ ಆಸ್ತಿಯನ್ನ ವೃದ್ಧನಿಗೆ ಮರಳಿಸುವಂತೆ ಆದೇಶವನ್ನ ನೀಡಿದೆ. ಈ ತೀರ್ಪು ವೃದ್ಧ ಪೋಷಕರ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯ ಸದಾ ಸಜ್ಜಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.